ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಹಾಗಿದ್ರೆ ಯಾವ ಒಂದು ದಿನಾಂಕಕ್ಕೆ ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಜೊತೆಗೆ ನಿಮ್ಗೆ ಏನಾದ್ರು 15ನೇ ಕಂತು ಯಾವ ತಿಂಗಳದು, 14ನೇ ಕಂತು ಯಾವ ತಿಂಗಳದು ಅನ್ನೋದೊಂದು ಕನ್ಫ್ಯೂಷನ್ ಏನಾದ್ರು ಇದ್ರೆ ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಿಮ್ಮ ಕನ್ಫ್ಯೂಷನ್ ಎಲ್ಲ ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೇನು ಒಂದು 10ರಿಂದ 15% ಫಲಾನುಭವಿಗಳ ಖಾತೆಗೆ ಜಮಾ ಆಗೋದು ಬಾಕಿ ಇರಬಹುದು. ಸೊ 15% ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಫಲಾನುಭವಿಗಳು ನಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇವಾಗ 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ, ಸೊ ಇದ್ರ ಬಗ್ಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ನೀಡಿರುವಂತಹ ಒಂದು ಸ್ಪಷ್ಟನೆ ಏನು? ಸೊ ನಿಮಗೆ ಲಾಸ್ಟ್ ವೀಕ್ ಅಲ್ಲಿ ನಾವು ತಿಳಿಸ್ಕೊಟ್ಟಿದ್ವಿ ಅಂತ ಅಂದ್ರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಕ್ವೆಶ್ಚನ್ ಅನ್ನ ಕೇಳಿದಾಗ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು, ಸೊ ನಾವು ಆಲ್ರೆಡಿ ಸೆಪ್ಟೆಂಬರ್ ಹಾಗೇನೆ ಅಕ್ಟೋಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಅಂದ್ರೆ ಲಾಸ್ಟ್ ಸಂಡೇ ಈ ರೀತಿಯಾಗಿ ಒಂದು ಮಾಹಿತಿಯನ್ನ ನೀಡಿದಂತದ್ದು. ಸೊ ಅವಾಗ ಇನ್ನೂ ಕೂಡ ಯಾರಿಗೂ ಹಣ ಬಿಡುಗಡೆ ಆಗಿರಲಿಲ್ಲ. ಏನಿದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ 2 ತಿಂಗಳು ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬಂದಿರೋದು ಒಂದೇ ಕಂತಿನ ಹಣ ಅಲ್ವಾ ಅಂತ ನೀವು ಕೇಳಬಹುದು. ಎಸ್ ಫ್ರೆಂಡ್ಸ್, ಇವಾಗ ನಿಮಗೆ ತಿಳಿದಿರೋ ಹಾಗೆ 14ನೇ ಕಂತಿನ ಹಣವನ್ನ ಜಮಾ ಮಾಡಿದ್ದಾರೆ. 15ನೇ ಕಂತಿನ ಹಣ ಇದೇ ತಿಂಗಳ ಕೊನೆಯಲ್ಲಿ ಬರುತ್ತೆ ಅಂತ ಹೇಳಿದ್ವಿ. ಸೊ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಕ್ಕೂ ಜೊತೆಗೆ ಈ ತಿಂಗಳ ಕೊನೆಯಲ್ಲೇ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಕ್ಕೂ ತುಂಬಾನೇ ಲಿಂಕ್ ಇತ್ತು ಅಂತಾನೆ ಹೇಳ್ಬಹುದು. ಅಂದ್ರೆ ಇಲ್ಲಿ ನಮಗೆ ಒಂದು ಕ್ಲಾರಿಟಿ ಇರಬೇಕು. ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣವನ್ನ ಬಿಡುಗಡೆ ಮಾಡಿದೆ. ಎಸ್ ಫ್ರೆಂಡ್ಸ್, ಇವಾಗ 14ನೇ ಕಂತಿನ ಹಣ ಬಿಡುಗಡೆಗೆ ಏನ್ ಪತ್ರವನ್ನ ಬರೀತಾರೆ ಅಲ್ವಾ, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಕಂತಿನ ಹಣವನ್ನ ನೀವು ನಮಗೆ ಹಾಕೊಡ್ಬೇಕು ಅಂತ. ಸೊ 15ನೇ ಕಂತಿನ ಹಣವನ್ನು ಸೇರಿಸಿ ಕೂಡ ಇಲ್ಲಿ ಕೊಟ್ಟಿದ್ರು. ಅವಾಗಲೇ ಹೇಳಿದ್ರು ಸಿದ್ದರಾಮಯ್ಯ ಸರ್ ಅವರು, ನಾವು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದೀವಿ. ಸೊ ಇನ್ನೇನಿದ್ರು ಕೂಡ ಇವಾಗ ರನ್ನಿಂಗ್ ಅಲ್ಲಿರುವಂತಹ ನವೆಂಬರ್ ತಿಂಗಳ ಹಣವನ್ನ ಕೊಡಬೇಕು. ಸೊ ನವೆಂಬರ್ ತಿಂಗಳ ಹಣವನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಡಿಸೆಂಬರ್ಗೆ ಕೊಡ್ತೀವಿ. ಈ ತಿಂಗಳ ಹಣವನ್ನ ಮುಂದಿನ ತಿಂಗಳು ಕೊಡುವಂತದ್ದು. ಸೊ ಪ್ರತಿಯೊಂದು ಕಂತಿನ ಹಣವೂ ಕೂಡ ಇದೇ ರೀತಿ ಆಗಿರುವಂತದ್ದು. ಸೊ ಹಾಗಾಗಿ 15ನೇ ಕಂತಿನ ಹಣ ತಡ ಆಗುತ್ತಾ ಅಥವಾ 2 ತಿಂಗಳಾಗುತ್ತಾ, 3 ತಿಂಗಳಾಗುತ್ತಾ ಅಥವಾ 1.5 ತಿಂಗಳಾಗುತ್ತಾ ಅಂತ ನೀವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಆಲ್ಮೋಸ್ಟ್ ಇವಾಗ 14ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಇನ್ನ 15ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾರೆ. ಅದು ಇದೇ ತಿಂಗಳಲ್ಲಿ ಜಮಾ ಮಾಡ್ತೀವಿ. ಸೊ ತಡ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ದಾರೆ ಅಂತ ಆದ್ಮೇಲೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೂಡ ಹಣ ಬಿಡುಗಡೆ ಮಾಡಿರುತ್ತೆ. ಸೊ ಇವು ಇನ್ನ 2 ರಿಂದ 3-4 ದಿನದೊಳಗಡೆ ಈ 14ನೇ ಕಂತು ಯಾರಿಗೆ ಬಂದಿಲ್ಲ ಸೊ ಅವ್ರಿಗೆ ಹಣ ಜಮಾ ಆಗುತ್ತೆ. ಆ ನಂತರ 15ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾರೆ. ಸೊ ಹೇಳಿದ್ದಾರೆ ಮೊದಲೇ ಅಂದ್ರೆ ಸರ್ವರ್ ಮೊದಲು ತರ ಇವಾಗ 15 ರಿಂದ 20 ದಿನ, ಒಂದು ತಿಂಗಳು ಸೊ ಈ ರೀತಿ ಟೈಮ್ ತೆಗೆದುಕೊಳ್ಳೋದಿಲ್ಲ. 7 to 10 ಡೇಸ್ ಒಳಗಡೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಲಾಸ್ಟ್ ಸಂಡೇ ಈ ಮಾಹಿತಿಯನ್ನು ಕೊಟ್ಟಿದ್ದು. ಮಂಡೇ ಒಂದು ಮಧ್ಯಾಹ್ನದಿಂದ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ನಾಳೆ ಬಂದ್ರೆ ಇನ್ನು 8 ಡೇಸ್ ಆಗುತ್ತೆ. ಹತ್ರ 10 ಡೇಸ್ ಅಂದ್ರೆ ಇನ್ನೂ 2 ಡೇಸ್ ಟೈಮ್ ಇರುತ್ತೆ. ಸೊ ಅಷ್ಟರೊಳಗಡೆ ಯಾರಿಗೆ ಬಂದಿಲ್ಲ ಅವ್ರಿಗೆ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು. ಸೊ 15ನೇ ಕಂತಿನ ಹಣ ಫೈನಲ್ ಆಗಿ ಇದೇ ತಿಂಗಳಲ್ಲಿ ಬರುತ್ತೆ ಅನ್ನೋದು 90% ಒಂದು ಮಾಹಿತಿ ಬಂದಿರುವಂತದ್ದು. ಸೊ ಹಾಗಾಗಿ ಹೇಳ್ತಿರುವಂತದ್ದು. ದೆನ್ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ ಅಂತ ಕೆಲವೊಬ್ರು ಮೆಸೇಜ್ ಅನ್ನ ಮಾಡ್ತಿದ್ರ. ಇನ್ನ ಕೆಲವೊಬ್ರು ಬಂದಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಯಾರಿಗೆಲ್ಲ ಹಣ ಬಂದಿಲ್ಲ, ಸೊ ಅನ್ನಭಾಗ್ಯ ಯೋಜನೆಯ ಹಣ ಕೂಡ 3 to 4 ಡೇಸ್ ಬ್ಯಾಕ್ ಇಂದ ಜಮಾ ಮಾಡ್ತಿರುವಂತದ್ದು. ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಟ್ಟಿದ್ದೀನಿ. ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು. ಸೊ 1 ತಿಂಗಳ ಹಣ ನಮಗೂ ಕೂಡ ಮೊನ್ನೆ ಬಂದಿದೆ. ಸೊ ಗೃಹಲಕ್ಷ್ಮಿ ಹಣ ಕೂಡ ಬಂದಿರುವಂತದ್ದು. ಎರಡನ್ನೂ ಕೂಡ ವಿತ್ ಪ್ರೂಫ್ ಸಮೇತ ವಿಡಿಯೋನ ಹಾಕಿದ್ದೀನಿ. ನೀವು ಅಲ್ಲಿ ನೋಡಿದ್ರೇನೆ ಗೊತ್ತಾಗೋಗ್ಬಿಡುತ್ತೆ. ಸೊ ನೀವು ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ, ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ. ಆಲ್ರೆಡಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಮೊದಲೆಲ್ಲ ಅತಿ ಹೆಚ್ಚು ಸರ್ವರ್ ಬಿಸಿ ಇತ್ತು. ಸೊ ಹಾಗಾಗಿ ಹಣ ಬಿಡುಗಡೆ ಆಗೋದು ತುಂಬಾನೇ ತಡ ಆಗಿತ್ತು. ಬಟ್ ಇವಾಗ ಹೊಸ ಸರ್ವರ್ ಅನ್ನ ನಾವು ಅಪ್ಡೇಟ್ ಮಾಡಿರೋದ್ರಿಂದ ಆ ರೀತಿಯಾದಂತಹ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಿದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಮ್ಮ ಆಹಾರ ಸಚಿವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.